ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಮನೆಯ ಆರಾಧ್ಯ ದೇವರಾದ ಶ್ರೀ ದಂಡಗುಂಡ ಬಸವೇಶ್ವರ ಚರಣಕ್ಕೆ ನಮಸ್ಕರಿಸುತ್ತಾ ಈ ಒಂದು ಕಥೆಯನ್ನು ಪ್ರಾರಂಭಿಸುತ್ತಾ ಇದ್ದೇನೆ. ಬನ್ನಿ. ಒಂದೂರಿನಲ್ಲಿ ವಯಸ್ಸಾದ ಒಬ್ಬ ಅಜ್ಜಿ ವಾಸವಾಗಿ ಇದ್ದಳು. ಅವಳು ತನ್ನ ಕೆಲಸಕ್ಕಾಗಿ ಇಬ್ಬರ ಹುಡುಗಿಯರನ್ನು ನೇಮಕ ಮಾಡಿ ಇಟ್ಟುಕೊಂಡಿದ್ದಳು. ಹಾಗೆ ಅದರ ಜೊತೆಗೆ ಒಂದು ಹುಂಜವನ್ನು ಕೂಡ ಸಾಕಿದಳು. ಆ ಹುಂಜವನ್ನು ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಕೂಗುತ್ತಾ ಇತ್ತು. ಆಗ ಆ ಅಜ್ಜಿ ಎದ್ದು ಆ ಇಬ್ಬರ ಹುಡುಗಿಯರನ್ನು ಎಬ್ಬಿಸಿ ಪ್ರತಿದಿನ ಕೆಲಸ ಮಾಡುವಂತೆ ಹೇಳ್ತಾ ಇದ್ದಳು. ಆದರೆ ಆ ಹುಡುಗಿಯರು ಸ್ವಲ್ಪ ಹೊತ್ತು ಸುಖದಿಂದ ನಿದ್ರಿಸಬೇಕು ಎಂದು ಎನಿಸುತ್ತಿತ್ತು. ಅದಕ್ಕಾಗಿ ಅಜ್ಜಿ ಆಸ್ಪದವನ್ನು ಕೊಡಲೇ ಇಲ್ಲ. ಆದರೆ ಅವರಿಗೆ ಬಹಳಷ್ಟು ಬೇಜಾರವಾಗಿತ್ತು. ಒಮ್ಮೆ ಆ ಹುಂಜವನ್ನು ಬೆಳಿಗ್ಗೆ ಕೂಗಿದರೆ ನಮ್ಮನ್ನು ತಾನೇ ಅಜ್ಜಿ ಎಬ್ಬಿಸಿ ನಮ್ಮನ್ನು ಕೆಲಸ ಮಾಡಲು ಹೇಳುವವಳು. ಆದರೆ ಆ ಹುಂಜವನ್ನು ಬೆಳಗ್ಗೆ ಕೂಗುವುದಿಲ್ಲ, ಆದರೆ ನಮ್ಮನ್ನು ಎಬ್ಬಿಸಿ ಕೆಲಸಕ್ಕೆ ಹಚ್ಚುವುದಿಲ್ಲ ಎಂದು ಯೋಚನೆಯನ್ನು ಮಾಡಿ ಆ ಹುಂಜವನ್ನು ಬೇರೆ ಕಡೆಗೆ ಒಯ್ದು ಅದನ್ನು ಸಾಯಿಸಿಯೇ ಬಿಟ್ಟರು. ಇಬ್ಬರು ಮನೆಗೆ ಬಂದವರೇ ಇನ್ನು ಮುಂದೆ ನಾವಿಬ್ಬರು ಸುಖವಾಗಿ ನಿದ್ರೆ ಮಾಡಿ ಏಳಬಹುದು ಎಂದು ಲೆಕ್ಕಾಚಾರ ಹಾಕುತ್ತಾ ಅಜ್ಜಿಗೆ ಹುಂಜದ ಬಗ್ಗೆ ಯಾವುದೇ ರೀತಿ ಅನುಮಾನವನ್ನು ಬಾರದೆ ಆ ರಾತ್ರಿ ಇಬ್ಬರು ನೆಮ್ಮದಿಯಿಂದ ನಿದ್ರಿಸಿದರು. ಆದರೆ ಅವರಿಗೆ ಆ ರಾತ್ರಿಯನ್ನು ನೆಮ್ಮದಿಯಿಂದ ನಿದ್ರಿಸಲು ಸಾಧ್ಯವೇ ಆಗಲಿಲ್ಲ. ಮತ್ತಷ್ಟು ಅವರ ನೆಮ್ಮದಿಯನ್ನು ಹಾಳಾಗಿ ಹೋಯಿತು. ಮುಂಜಾನೆಯೇ ಹುಂಜವನ್ನು ಇಲ್ಲದೆ ಅಜ್ಜಿಯು ಹುಂಜ ಇಲ್ಲದೆ ಕಾರಣದಿಂದ ಅವರನ್ನು 5 ಗಂಟೆಗೆ ಎಬ್ಬಿಸುವವರ ಬದಲಾಗಿ ಅವರಿಗೆ 4 ಗಂಟೆಗೆ ಎಬ್ಬಿಸಿ ಕೆಲಸವನ್ನು ಮಾಡಲು ಪ್ರಾರಂಭಿಸಿದಳು. ಮತ್ತೆ ಅವರಿಗೆ ತುಂಬ ಬೇಜಾರವಾಯಿತು. ಅವರಿಗೆ ಎಷ್ಟು ಬೇಜಾರವಾದರೂ ಕೂಡ ಕಾಲ ಮಿಂಚಿ ಹೋಗಿತ್ತು. ಆದರೆ ಅವರಿಗೆ 5 ಗಂಟೆಯ ಬದಲಾಗಿ 4 ಗಂಟೆಗೆ ಕೆಲಸ ಮಾಡಲು ಪ್ರಾರಂಭಿಸಬೇಕಾಯಿತು. ಹಾಗಾಗಿ ಸ್ನೇಹಿತರೆ, ಈ ಕಥೆಯು ನಿಮಗೆ ತುಂಬ ಇಷ್ಟವಾಗಿದೆ ಎಂದು ತಿಳಿದುಕೊಂಡಿರುತ್ತೇನೆ. ಅವರು ಒಂದು ಯೋಚನೆ ಮಾಡಿದ್ದರೆ ತಾನು ದೈವವೊಂದು ಬಗೆಯುತ್ತೆ ಎನ್ನುವುದೇ ಈ ಒಂದು ಸ್ಟೋರಿ. ಈ ಸ್ಟೋರಿ ಕೊನೆವರೆಗೆ ನೋಡಿ.